ನಿನ್ನ ಪ್ರೀತಿಸು. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ದೇವರೇ, ಎಸಪ್ಪ ಇವತ್ತನ್ನು ಹೇಳಲಿ ಕರ್ತನೆ ವಾಕ್ಯ ಕೇಳುವಾಗ ರಾಜ ಎಸಪ್ಪ ಪ್ರತಿಯೊಬ್ರು ಕೂಡ ಕರ್ತನೆ ವಾಕ್ಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಕರ್ತನೆ ಎಸಪ್ಪ ಎಲ್ರು ಕೂಡ ವಾಕ್ಯವನ್ನ ಅವ್ರ ಹೃದಯಗಳಲ್ಲಿ ಮುದ್ರೆ ಮಾಡ್ಕೊಂಡು ಕರ್ತನೆ ನಾವೆಲ್ಲರೂ ನಿಮಗೆ ಸಾಕ್ಷಿಗಳಾಗಿರ್ಲಿಕ್ಕಾಗುವಂತೆ ಸಹಾಯ ಮಾಡ್ರಪ್ಪ. ಎಸಪ್ಪ ಇಡೀ ಲೋಕಕ್ಕೆ ಕರ್ತನೆ ನಾವು ನಿಮ್ಮ ವಾಕ್ಯದ ಬೆಳಕನ್ನು ಪ್ರಕಾಶಿಸ್ಲಿಕ್ಕಾಗುವಂತೆ ಸಹಾಯ ಮಾಡ್ರಿ ಕರ್ತನೆ. ನಾವೆಲ್ಲರೂ ಕೂಡ ಕರ್ತನೆ ಎಸಪ್ಪ ನಿಜವಾದ ಶಿಷ್ಯರಾಗಿ ಉಳಿದವರಾಗಿ ಕರ್ತನೆ ಮುಂದಿನ ಯುಗವನ್ನು ರಕ್ಷಿಸ್ಲಿಕ್ಕಾಗುವಂತೆ ಕರ್ತನೆ ನೀವು ನಮ್ಮನ್ನ ಉಪಯೋಗಿಸ್ಕೋಬೇಕೆಂಬುದಾಗಿ ಕೇಳ್ಕೊಳ್ತೇನಪ್ಪ. ವಾಕ್ಯ ಹಂಚುವಂತ ದೇವರೇ, ನಿಮ್ಮ ಸೇವಕರನ್ನ ಅದನ್ನ ಟ್ರಾನ್ಸ್ಲೇಟ್ ಮಾಡುವಂತ ನಿಮ್ಮ ಸೇವಕರನ್ನ ಆಶೀರ್ವದಿಸ್ರಿ ರಾಜ. ಅವರನ್ನು ಕೂಡ ನಿಮ್ಮ ಕರಗಳಲ್ಲಿ ಒಪ್ಪಿಸ್ಕೊಳ್ತೇನಪ್ಪ. ಅವ್ರನ್ನು ಕೂಡ ನಿಮ್ಮ ಬಲದಿಂದ ತುಂಬಿಸ್ರಿ ಎಂಬುದಾಗಿ ಕೇಳುತ್ತಾ ಕ್ರಿಸ್ತನಾದ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. Yes, Pastor. Amen. Uh, Amen. So we are continuing the message about prayer as a spiritual science. So ಪ್ರಾರ್ಥನೆಯು ಆತ್ಮಿಕ ವಿಜ್ಞಾನ ಅನ್ನೋದನ್ನ ನಾವು ಮುಂದುವರಿಸೋಣ. And last week I said that when we learn about the Bible, when we learn about the scriptures, we have to have the covenantal perspective. ಕಳೆದ ಸಲ ಕೂಡ ನಾನು ಹೇಳಿದೆ, ನಾವ್ ಯಾವಾಗ ಪ್ರಾರ್ಥನೆ ಮಾಡ್ತೀವೋ ವಾಕ್ಯ ಓದ್ತೀವೋ ಆ ಒಡಂಬಡಿಕೆಯ ನೋಟದಿಂದ ನಾವು ಅದನ್ನ ಮಾಡಬೇಕು ಅಂತ. So the word movement, the gospel movement that we are doing, it is not about teaching people about the Bible, but it's teaching people the correct perspective of the Bible. ನಾವು ಈ ಒಂದು ಸತ್ಯ ಸುವಾರ್ತೆನ ಸಾರ್ತಿರೋದು, ಸುವಾರ್ಥ ಸೇವೆಗಳನ್ನ ಮಾಡ್ತಿರೋದು, ಅದು ಏನೋ ಸತ್ಯವೇದದ ಜ್ಞಾನವನ್ನ ಇತರರಿಗೆ ಬೋಧಿಸ್ತಾ ಇಲ್ಲ, ಆದ್ರೆ ಆ ಸರಿಯಾದ ಸುವಾರ್ತೆಯನ್ನ ಅವರಲ್ಲಿ ನಾವು ಬೋಧಿಸ್ತಾ ಇರುವಂತ. And that's really important because sometimes when we relay the message, if we don't relay the message like with the covenant, it can become a religious message. ಯಾವ ಸಂದೇಶದಲ್ಲಿ ಸುವಾರ್ತೆ ಅನ್ನೋದು ಇರೋದಿಲ್ವೋ ಅಥವಾ ಸುವಾರ್ತೆ ಆಗಿರೋದಿಲ್ವೋ ಅದು ಒಂದು ಧಾರ್ಮಿಕ ಒಂದು ಸಂದೇಶವಾಗಿರುತ್ತೆ ಅಷ್ಟೇ. So we should always remember and hold on to our covenantal identity, like God called us as those who know the mystery of Christ and to relay the mystery of Christ. ಹಾಗಾಗಿ ನಾವು ಯಾವಾಗಲೂ ಕೂಡ ದೇವರಿಂದ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. ಕಾರಣ ನಾವು ದೇವರ ಒಂದು ಸುವಾರ್ತೆ ಮತ್ತು ಒಡಂಬಡಿಕೆಯ ರಹಸ್ಯವನ್ನ ಹಿಡ್ಕೊಂಡವರಾಗಿದ್ದೇವೆ. And like I said last week, that God wants us to save our region where we are, like where we go to school, where we work, and He wants us to save our nation. ಮತ್ತೆ ಕಳೆದ ವಾರ ನಾವು ಮಾತಾಡ್ಕೊಂಡ್ವಿ, ನಾವು ಹೋಗುವಂತ ಸ್ಕೂಲು ಕಾಲೇಜುಗಳಲ್ಲಾಗಲಿ, ಕೆಲಸ ಮಾಡೋ ಸ್ಥಳದಲ್ಲಾಗಲಿ ಮತ್ತು ನಮ್ಮ ದೇಶದಲ್ಲಿ ನಾವು ಇದ್ದುಕೊಂಡು ಅದನ್ನು ನಾವು ರಕ್ಷಿಸಬೇಕಾಗಿದೆ ಎಂಬುದಾಗಿ. And that's really important because that becomes your prayer topic. So last week as well, I said that the prayer topic comes from the Word of God. ಸೊ ಕಳೆದ ವಾರ ನಾವು ನೋಡಿದ ಹಾಗೆ ಪ್ರಾರ್ಥನೆಯ ಅಂಶಗಳು ಎಲ್ಲಿಂದ ನಮಗೆ ಸಿಗುತ್ತೆ ಅಥವಾ ಬರುತ್ತೆ ಅಂದ್ರೆ ನಾವಿರುವಂತಹ ಸ್ಥಳ, ನಾವಿರುವಂತಹ ಕ್ಷೇತ್ರದಲ್ಲೇ ದೇವರು ನಮಗೆ ಆ ಪ್ರಾರ್ಥನಾ ಅಂಶಗಳನ್ನ ಕೊಡ್ತಾರೆ. When we listen to the message, when we listen to the pulpit message proclaimed, we can see the flow of the word, and then we can hold on to that word, and then we have a prayer. ಸೊ ನಾವು ಇರುವಂತಹ ಕ್ಷೇತ್ರದಲ್ಲೇ ದೇವರ ವಾಕ್ಯವನ್ನ ನಾವು ಹಿಡ್ಕೊಂಡು ಆ ವಾಕ್ಯದ ಮೂಲಕ ನಾವು ಪ್ರಾರ್ಥನೆಯ ಅಂಶಗಳನ್ನ ತಿಳಿದವರಾಗಿ ಅದನ್ನ ಹಿಡ್ಕೊಂಡು ಪ್ರಾರ್ಥಿಸಬೇಕು. And actually, that's something that I didn't know before. So in the past, I used to always make my own prayer topic according to what I wanted. ಆದ್ರೆ ಈ ವಿಷಯಗಳು ನನಗೆ ಮುಂಚೆ ಗೊತ್ತಿರ್ಲಿಲ್ಲ. ನಾನು ನನ್ನದೇ ಆದಂತಹ ಕೆಲವು ಪ್ರಾರ್ಥನಾ ಅಂಶಗಳನ್ನ ಬರ್ಕೊಂಡು ಅದಕ್ಕಾಗಿ ಪ್ರಾರ್ಥನೆ ಮಾಡುವಂತಹ ಅಭ್ಯಾಸ ಇತ್ತು. But now, as I listen to the message, as I keep listening to the message about Christ, I can see that God has a vision and a plan for this age. And then that becomes my prayer topic. ಮತ್ತೆ ಈಗ ನನ್ನ ಪ್ರಾರ್ಥನೆಗಳು ಬದಲಾಗಿವೆ. ಹೇಗೆ ಅಂದ್ರೆ ನಾನು ಸತತವಾಗಿ ಆ ಸಂದೇಶವನ್ನ ಸುವಾರ್ತೆಯನ್ನ ಕೇಳ್ತಾ ಕೇಳ್ತಾ ಈ ಒಂದು ಯುಗಕ್ಕೆ ದೇವರ ಒಂದು ಆಲೋಚನೆ, ದೇವರ ಒಂದು ಯೋಜನೆ ಇದೆ ಅನ್ನೋದನ್ನ ಕೇಳುವಾಗ ಅದು ನನ್ನ ಪ್ರಾರ್ಥನಾ ಅಂಶವಾಗಿ ಬದಲಾಗುತ್ತೆ.
And that's really important because our life is guided by the word of God. It's not guided by my own thoughts because Satan can deceive us very easily. ಯಾಕೆ ಅಂತ ಹೇಳಿದ್ರೆ ನಮ್ಮ ಜೀವಿತಗಳು ನಮ್ಮ ಸ್ವಂತ ಆಲೋಚನೆಗಳಿಂದ ನಡೀತಾ ಇಲ್ಲ, ದೇವರಿಂದ, ದೇವರ ವಾಕ್ಯದಿಂದ ನಡೀತಾ ಇದೆ. ಒಂದು ವೇಳೆ ನಮ್ಮಿಂದಲೇ ನಾವು ನಡೆಯೋದಾದ್ರೆ ಸೈತಾನನು ನಮ್ಮನ್ನ ಸುಲಭವಾಗಿ ಮೋಸ ಮಾಡ್ತಾನೆ. We can also have prayer topics from the field. So when you go to the field, your field, where you go to school or where you work, you can see that there are many people suffering and that God put something in your heart that you want to save them. So, ನೀವು ಸ್ಕೂಲು ಕಾಲೇಜುಗಳಿಗೆ ಹೋಗುವಾಗ ಆಗ್ಲಿ ಅಥವಾ ನೀವು ಕೆಲಸ ಮಾಡುವಂತ ಸ್ಥಳದಲ್ಲಾಗ್ಲಿ ಅಲ್ಲಿನ ಜನರನ್ನ ನೋಡುವಾಗ, ವಿದ್ಯಾರ್ಥಿಗಳನ್ನ ನೋಡುವಾಗ ಖಂಡಿತ ಅವರ ವಿಷಯದಲ್ಲಿ ದೇವರು ನಿಮಗೆ ಕೆಲವು ವಿಷಯಗಳನ್ನ ತಿಳಿಸ್ತಾರೆ. ಅದನ್ನ ಹಿಡ್ಕೊಂಡು ನೀನು ಪ್ರಾರ್ಥನೆ ಮಾಡಬೇಕು. So we should never forget the priority of our life. We are not just students, we're not just workers. God put us into that place so that we could save all those people around us. ಸೊ ನಮ್ಮ ಜೀವಿತದಲ್ಲಿ ನಾವು ಯಾವುದಕ್ಕೆ ಮುಖ್ಯತ್ವ ಕೊಡ್ತಾ ಇದ್ದೀವಿ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ಯಾಕಂತ ಹೇಳಿದ್ರೆ ನಾವಿರುವಂತದ್ದು ಸ್ಕೂಲು ಕಾಲೇಜು ಕೆಲಸದ ಜಾಗದಲ್ಲಾದ್ರೂ ಕೂಡ ಅದು ಮುಖ್ಯ ಅಲ್ಲ ನಮಗೆ, ಅದಕ್ಕಿಂತ ಮುಖ್ಯ ದೇವರ ಕೆಲಸವಾಗಿದೆ. And last week we looked at Daniel, who prayed. He opened the windows wide, even though the law said that you cannot pray to any other God. ಮತ್ತೆ ಕಳೆದ ವಾರ ಮೂರನೇ ಪಾಯಿಂಟ್ ಅಲ್ಲಿ ನಾವು ಹೇಗೆ ಪ್ರಾರ್ಥಿಸಬೇಕು ಅನ್ನೋದ್ರಲ್ಲಿ ಎರಡನ್ನ ನಾವು ನೋಡಿದ್ವಿ. ಸಮಯವನ್ನು ನಿಗದಿಪಡಿಸಿ ಪ್ರಾರ್ಥಿಸಬೇಕು ಅಂತ ದಾನಿಯೇಲ 6:10 ಅವನು ಆ ಒಂದು ಯೆರೂಸಲೇಮಿನ ಕಡೆಗೆ ಇರುವಂತಹ ಕಿಟಕಿಯ ಬಾಗಿಲನ್ನ ತೆರೆದು ಅವನು ಪ್ರಾರ್ಥನೆ ಮಾಡ್ತಾ ಇದ್ದ ಎಂಬುದಾಗಿ ನೋಡ್ತೇವೆ. So in that Bible verse, Daniel 6, and it says that he got on his knees 3 times a day and he prayed just as he always did. So Daniel really staked his life on prayer. ದಾನಿಯೇಲನು ಪ್ರತಿದಿನ ಮೊಣಕಾಲೂರಿ 3 ಸಲ ಪ್ರಾರ್ಥನೆ ಮಾಡ್ತಾ ಇದ್ದ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ದಾನಿಯೇಲನು ತನ್ನ ಜೀವಿತದಲ್ಲಿ ಪ್ರಾರ್ಥನೆಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದ್ದ. And that's because prayer is the spiritual communication between us and God. ಪ್ರಾರ್ಥನೆ ಅನ್ನೋದು ದೇವರ ಮತ್ತು ನಮ್ಮ ಮಧ್ಯದಲ್ಲಿ ಆತ್ಮಿಕ ಸಂವಹನವಾಗಿದೆ. If we don't communicate with God, if we don't have a time to pray to God, then Satan is always working 24/7. So we have an enemy and we have to be alert and we have to always be within prayer. ನಾವು ಆತ್ಮಿಕವಾಗಿ ದೇವ್ರ ಜೊತೆ ಮಾತನಾಡಿಲ್ಲ ಅಂದ್ರೆ, ದೇವರ ಜೊತೆಗೆ ಸಂವಹನ ನಡೆಸಲಿಲ್ಲ ಅಂದ್ರೆ, ಈ ಒಂದು ಸೈತಾನನು ದಿನದ 24 ಗಂಟೆಗಳು ಕೂಡ ಯಾರನ್ನ ನುಂಗಲಿ ಅಂತ ಹುಡುಕ್ತಾ ತಿರುಗ್ತಾ ಇರ್ತಾನೆ. ಅವನು ನಮ್ಮನ್ನ ವಂಚಿಸ್ತಾನೆ. And we also read last week about Acts 3, how Peter said to the crippled man, "Silver and gold I do not have, but what I have I give to you." ಅಪೊಸ್ತಲರ ಕೃತ್ಯಗಳು 3:1 ಕೂಡ ನಾವು ನೋಡಿದ್ವಿ. ಪೇತ್ರ ಯೋಹಾನರು ಆ ಒಂದು ದೇವಾಲಯಕ್ಕೆ ಹೋಗುವ ಸಮಯದಲ್ಲಿ ಅಲ್ಲಿದ್ದಂತ ಹುಟ್ಟು ಕುಂಟನನ್ನ ನೋಡಿ, ನನ್ನ ಹತ್ರ ಬೆಳ್ಳಿ ಬಂಗಾರ ಇಲ್ಲ, ನನ್ನ ಹತ್ರ ಏನಿದೆಯೋ ಅದೇ ನೀನು ಕೊಡ್ತೀನಿ ಅಂತ ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಅವನನ್ನ ಗುಣಪಡಿಸ್ದ. So the meeting with the crippled man, it took place because Peter and John, they were going to the place of prayer. They had a scheduled time of prayer, and then because they continuously go on that path, God attached to them the gospel. ಆ ಒಂದು ಹುಟ್ಟು ಕುಂಟನು ಗುಣವಾಗೋದಿಕ್ಕೂ ಅವನು ದೇವ್ರಿಗಾಗಿ ನಿಲ್ಲೋದಿಕ್ಕೂ ಕಾರಣ ಏನಾಯ್ತು ಅಂದ್ರೆ, ಆ ಪೇತ್ರ ಮತ್ತು ಯೋಹಾನರು ಒಂದು ನಿಗದಿಪಡಿಸಿಕೊಂಡಂತಹ ಸಮಯ, ಪ್ರಾರ್ಥನೆ ಸಮಯವನ್ನು ಅವರು ತಪ್ಪದೆ ಪಾಲಿಸ್ತಾ ಇದ್ರು. ಅವರು ಪ್ರಾರ್ಥನೆಗಾಗಿ ಆ ಆಲಯಕ್ಕೆ ಹೋದಾಗ ಈ ಒಂದು ಕಾರ್ಯ ನಡೀತೆಂಬುದಾಗಿ ನೋಡ್ತೇವೆ. And like I said last week as well, sometimes like we can set down a time and we can say, okay, every day at 1 p.m. I'm going to pray, but it's really hard actually to do that. ಒಂದು ವೇಳೆ ನಾವು ತೀರ್ಮಾನ ಮಾಡಿಕೊಂಡು ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ನಾನು ಪ್ರಾರ್ಥನೆ ಮಾಡಬೇಕು ಅಂತ ಅನ್ಕೊಳ್ಬಹುದು. ಕೆಲವು ಸಲ ಅದನ್ನ ಮಾಡಕ್ಕಾಗಲ್ಲ, ಕಷ್ಟ ಆಗ್ಬೋದು. I tried it so many times. I put on my phone an alarm that, this is my alarm, this is my time for schedule. But sometimes when my alarm goes off, I'm in the middle. Pardon me? Here Oh, raining, so Pastor. the network issue. Oh, okay. Sometimes I put an alarm on my phone for me to pray, but then when the alarm goes off, I'm doing something else, so I can't pray at that moment. ಸೊ ನಾನು ಕೂಡ ಅನೇಕ ಸಲ ಪ್ರಯತ್ನ ಮಾಡಿದ್ದೇನೆ. ನನ್ನ ಫೋನಲ್ಲಿ ಅಲಾರಂನ ಇಟ್ಕೊಂಡು ಆ ಸಮಯದಲ್ಲಿ ನಾನು ಎದ್ದು ಪ್ರಾರ್ಥನೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು ಕೂಡ ಅಲಾರಂ ಆಫ್ ಆದ್ಮೇಲೆ ಮತ್ತೆ ನಾನು ಎದ್ದು ಪ್ರಾರ್ಥನೆ ಮಾಡದೆ ಎಷ್ಟೋ ಸಲ ಸೋತೋಗಿದ್ದೇನೆ.
And I used to be deceived. I used to get upset and I used to think, oh, I'm really losing hold of my scheduled prayer. ಆಗ ನನಗೆ ಅನಿಸ್ತಾ ಇತ್ತು ಅನೇಕ ಸಲ, ಓ ನಾನು ನಿಜವಾಗ್ಲೂ ನನ್ನ ಪ್ರಾರ್ಥನೆ, ಆ ನಿಗದಿತ ಪ್ರಾರ್ಥನೆ ಸಮಯವನ್ನ ನಾನು ಕಳ್ಕೊಳ್ತಿದ್ದೀನಿ ಅಂತ. But I realized I can pray anytime. So actually, the scheduled prayer, it doesn't have to be at that absolute time, but as long as we have a time in every day that we have a time to pray to God. ನಿಗದಿತ ಸಮಯದಲ್ಲಿ ಪ್ರಾರ್ಥನೆ ಮಾಡೋದು ಮುಖ್ಯನೇ. ಒಂದು ವೇಳೆ ಆ ಸಮಯದಲ್ಲಿ ನೀನು ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ಬೇರೆ ಸಮಯದಲ್ಲಿ ಕೂಡ ನೀನು ಪ್ರಾರ್ಥನೆ ಮಾಡಬಹುದು. ಪ್ರಾರ್ಥಿಸುವುದು ತುಂಬಾ ಮುಖ್ಯವಾಗಿದೆ. And greater than scheduled prayer is the 24-hour prayer that we enjoy. So in everything that we do it within prayer. ಸೊ ನಾವು ಮಾಡುವಂತಹ ಒಂದು ನಿಗದಿತ ಪ್ರಾರ್ಥನೆಗಿಂತ ಅತ್ಯಂತ ಪ್ರಾಮುಖ್ಯವಾಗಿ ದಿನದ 24 ಗಂಟೆ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಅದು ಪ್ರಾಮುಖ್ಯವಾಗಿದೆ. The remnants, you have to do your study within prayer. It's not that you pray and study together, but you are studying within prayer. ನೀನೇನೋ ಪ್ರಾರ್ಥನೆ ಮಾಡ್ಬಿಟ್ಟು ಆಮೇಲೆ ಓದೋದು ಅಥವಾ ಓದ್ಬಿಟ್ಟು ಆಮೇಲೆ ಪ್ರಾರ್ಥನೆ ಮಾಡೋದು ಅಂತ ಅಲ್ಲ. ನೀನು ಒಂದ್ ವೇಳೆ ಓದ್ತಿರೋದಾದ್ರೆ ನಿನ್ನ ವಿದ್ಯಾಭ್ಯಾಸದ ಜೊತೆಗೆ ಪ್ರಾರ್ಥನೆ ಮಾಡ್ಬೇಕು. ಓದೋದ್ರ ಜೊತೆಗೆ ಪ್ರಾರ್ಥನೆ ಮಾಡ್ಕೊಂಡು ಓದೋದನ್ನ ರೂಢಿ ಮಾಡ್ಕೊಳ್ಬೇಕು. So when you're writing down something or you're listening to your teacher, you can pray in your mind that you want to be filled with the Holy Spirit so you can truly understand what the teacher is teaching you. ನೀನು ಏನಾದ್ರೂ ಬರ್ಕೊಳ್ತಿರುವಾಗ ಅಥವಾ ನಿಮ್ಮ ಟೀಚರ್ಸ್ ಏನಾದ್ರೂ ಹೇಳ್ಕೊಡ್ತಿರುವಾಗ ಪಾಠಗಳನ್ನ ಪ್ರಾರ್ಥನೆಯೊಂದಿಗೆ ನೀನು ಅದನ್ನ ಕೇಳೋದಿಕ್ಕೂ ಬರ್ಕೊಳ್ಳೋದಿಕ್ಕೂ ಪ್ರಯತ್ನ ಮಾಡು. ಖಂಡಿತವಾಗ್ಲೂ ಕೂಡ ದೇವರ ಆತ್ಮನು ಅದನ್ನೆಲ್ಲ ನಿನಗೆ ಚೆನ್ನಾಗಿ ಅರ್ಥ ಆಗೋ ರೀತಿಯಲ್ಲಿ ಸಹಾಯ ಮಾಡ್ತಾರೆ. My spiritual problem is I always fell asleep in class. I can't keep my eyes open because, a lot of darkness is oppressing me. So through that, I'm praying to break down the forces of darkness that are making me fall asleep. ನನ್ನಲ್ಲಿದ್ದಂತ ಒಂದು ಅಂಧಕಾರ ಏನಂದ್ರೆ, ನಾನು ಸ್ಕೂಲು ಕಾಲೇಜಲ್ಲಿ ಇರುವಾಗ ತುಂಬಾ ಸಲ ನಿದ್ರೆ ಮಾಡ್ಬಿಡ್ತಾ ಇದ್ದೆ ಕ್ಲಾಸ್ಗಳಲ್ಲಿ. ಅದಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. So rather than just like a religious prayer, like, oh, now it's time for me to pray, I will pray. What is more important is the factual prayer. According to your circumstances, you can pray. ನಾವು ಏನೋ ಒಂದು ಧಾರ್ಮಿಕ ಪ್ರಾರ್ಥನೆ ಅಂತೆ ನಾವು ಅಂದ್ಕೊಂಡಿರೋ ಸಮಯದಲ್ಲಿ ದಿನ ಎದ್ದು ಆ ಸಮಯದಲ್ಲಿ ನಾವು ಅಂದ್ಕೊಂಡಿರೋ ಪ್ರಾರ್ಥನೆಗಳಿಗೋಸ್ಕರ ಮಾಡೋದಲ್ಲ. ಆದ್ರೆ ಅತ್ಯಂತ ಪ್ರಾಮುಖ್ಯವಾಗಿ ಆ ಸಮಯದಲ್ಲಿ ಆ ಸಂದರ್ಭದಲ್ಲಿ ನಿನ್ನಲ್ಲಿ ನಿನ್ನ ಸುತ್ತಲೂ ಏನ್ ನಡೀತಾ ಇದೆ ಅದನ್ನ ಪ್ರಾರ್ಥನೆ ಅಂಶವಾಗಿ ಮಾಡಿಕೊಂಡು ನೀನು ಪ್ರಾರ್ಥನೆ ಮಾಡು. And as well, let's read Acts 16:13. ಅಪೊಸ್ತಲರ ಕೃತ್ಯಗಳು 16 ಓದ್ಕೊಳ್ಳೋಣ. ನದಿ ತೀರದಲ್ಲಿ ದೇವರ ಪ್ರಾರ್ಥನೆ ನಡೆಯುವ ಸ್ಥಳ ಇರುವುದೆಂದು ನೆನೆಸಿ ಸಬ್ಬತ್ ದಿನದಲ್ಲಿ ಊರು ಬಾಗಿಲಿನ ಹೊರಗೆ ಹೋಗಿ ಅಲ್ಲಿ ಕೂಡಿ ಬಂದಿದ್ದ ಸ್ತ್ರೀಯರ ಸಂಗಡ ಕೂತುಕೊಂಡು ಮಾತಾಡಿದೆವು. ಆಮೇನ್. Amen. And then verse 14 as well, Shrishti. 14-15 ಅದೇ ನಮ್ಮ ಅದೇ. ಮಾತುಗಳನ್ನು ಕೇಳಿದವರಲ್ಲಿ ಲೂದ್ಯಳೆಂಬ ಒಬ್ಬ ಸ್ತ್ರೀಯು ಇದ್ದಳು. ಆಕೆ ಧೂಮ್ರವರ್ಣದ ವಸ್ತ್ರಗಳನ್ನು ಮಾರುವವಳು, ತೂವೈತರೈ ಎಂಬ ಊರಿನವಳು, ದೇವಭಕ್ತಳು ಆಗಿದ್ದಳು. ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನು ತೆರೆದನು. ಆಕೆಯೂ ಆಕೆಯ ಮನೆಯವರು ದೀಕ್ಷಾಸ್ನಾನ ಮಾಡಿಸಿಕೊಂಡ ಮೇಲೆ ಆಕೆ, ನಾನು ಕರ್ತನನ್ನು ನಂಬಿದವಳೆಂದು ನಿಶ್ಚಯಿಸಿಕೊಂಡಿದ್ದರೆ ನನ್ನ ಮನೆಯಲ್ಲಿ ಬಂದು And then they met some women there and they shared the gospel with them. ಇಲ್ಲಿ ನಾವು ನೋಡ್ತೇವೆ ಪೌಲನು ಆ ಸ್ವಾತ ಸಾರ್ಲಿಕ್ಕೆ ಪ್ರಾರ್ಥನೆ ಮಾಡ್ಲಿಕ್ಕೆ ಅಂತ ಒಂದು ಸ್ಥಳ ಹುಡುಕ್ತಿರ್ಬೇಕಾದ್ರೆ ಆ ನದಿ ತೀರದಲ್ಲಿ ಆ ಪ್ರಾರ್ಥನೆ ನಡೆಯುವಂತಹ ಸ್ಥಳ ಇದೆ ಅಂತ ತಿಳಿದು ಅಲ್ಲಿ ಹೋಗಿ ಪ್ರಾರ್ಥನೆಯಲ್ಲಿ ಭಾಗಿವಹಿಸ್ತಾರೆ. ಮತ್ತೆ ಕೆಲವು ಸ್ತ್ರೀಯರನ್ನ ಅವನು ಸಂಧಿಸ್ತಾನೆ. And then the woman named Lydia, she was the one who really listened to the message and she invited Paul to preach this gospel in her home. ಅಲ್ಲಿದ್ದಂತ ಸ್ತ್ರೀಯರಲ್ಲಿ ಲೂದ್ಯಳು ಎಂಬ ಒಂದು ಸ್ತ್ರೀ ದೇವರ ಸುವಾರ್ತೆನ ಒಳ್ಳೆ ರೀತಿಯಲ್ಲಿ ಕೇಳಿಸ್ಕೊಳ್ತಾಳೆ, ಅದನ್ನ ಅರ್ಥ ಮಾಡ್ಕೊಳ್ತಾಳೆ. ಆಮೇಲೆ ಪೌಲನನ್ನ ತಮ್ಮ ಸ್ವಂತ ಮನೆಗೆ ಕರ್ಕೊಂಡು ಹೋಗ್ತಾಳೆ. And later on in the Bible, it says that she established a church in her home. So what it's saying is that when Paul, who is the prepared one with the gospel, was out in the field, God attached the person to receive the gospel to him. ಅದಾದ್ಮೇಲೆ ಆಕೆಯ ಮನೆಯೇ ಒಂದು
ಪ್ರಾರ್ಥನೆಯ ಮನೆಯಾಗಿ ಮಾರ್ಪಡುತ್ತೆ, ಸಭೆಯಾಗಿ ಮಾರ್ಪಡುತ್ತೆ ಫಿಲಿಪಿ ಪಟ್ಟಣದಲ್ಲಿ. ಸೊ ಅಲ್ಲಿ ಏನೇ ನಾವು ನೋಡ್ತಾ ಇದೀವಿ ಅಂದ್ರೆ, ಪೌಲನು ಸುವಾರ್ತೆ ಸಾರ್ಲಿಕ್ಕಂತ ಹೋದಾಗ ಆ ಕ್ಷೇತ್ರಗಳಲ್ಲಿ ದೇವರು ಮುಖ್ಯವಾದ ವ್ಯಕ್ತಿಗಳನ್ನ ಪೌಲನಿಗೆ ಆ ಜೊತೆ ಸೇರಿಸ್ತಾರೆ ಎಂಬುದಾಗಿ ನೋಡ್ತೇವೆ. So we have to prepare our spiritual vessel. Um, that's very, very important. Pastor Yu also talks about it as well. We have to become the spiritual summit. When we prepare ourselves spiritually, God will attach many thirsty souls and people for us to nurture in the gospel. ಸೊ ಪಾಸ್ಟರ್ ಯು ಹೇಳೋ ಹಾಗೆ ಆ, ನಾವು ಏನ್ ಮಾಡ್ಬೇಕಂದ್ರೆ ನಮ್ಮ ಜೀವಿತಗಳನ್ನ, ನಮ್ಮ ಪಾತ್ರೆಗಳನ್ನ ನಾವು ಸಿದ್ಧಪಡಿಸ್ಕೊಳ್ಬೇಕು ಮತ್ತು ನಾವು ಆತ್ಮಿಕ ಶಿಖರಗಳಾಗಿ ಮಾರ್ಪಡಬೇಕು. ಆಗ ಖಂಡಿತವಾಗ್ಲೂ ಕೂಡ ತುಂಬಾ ಮುಖ್ಯವಾದ ವ್ಯಕ್ತಿಗಳನ್ನ ದೇವರು ನಮ್ಮ ಜೊತೆ ಸೇರಿಸ್ತಾರೆ. And then this disciple Lydia, she was established and she raised the church in her region. ಈ ಲೂದ್ಯಳು ಎಷ್ಟು ಮಟ್ಟಕ್ಕೆ ಬೆಳೆದಿಲ್ಲ ಎಂಬುದಾಗಿ ನೋಡೋದಾದ್ರೆ, ಅವಳು ದೇವರ ವಾಕ್ಯದಲ್ಲಿ ಬೆಳೆದು ತನ್ನ ಸ್ವಂತ ಮನೆಯಲ್ಲೇ ದೇವರ ಸಭೆಯನ್ನ ಪ್ರಾರಂಭಿಸಿ ಅದನ್ನ ಕಟ್ತಾಳೆ. So, especially in the evangelism field, in the mission field, there are so many works that we never expect to take place, but God is continuously doing his work of salvation. ನಾವು ಸೇವೆಗಳಿಗಾಗಿ ಹೋಗುವಾಗ, ಸುವಾರ್ತೆ ಸಾರುವಾಗ ನಾವು ಅನ್ಕೊಂಡಾಗೆ ಅಲ್ಲೇನು ನಡೀದೇ ಇದ್ರು ಕೂಡ ನಾವು ಅನ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ದೇವರು ಎಲ್ಲವನ್ನ ಆ ಕ್ಷೇತ್ರಗಳಲ್ಲಿ ಸಿದ್ಧ ಮಾಡಿರ್ತಾರೆ, ಅದನ್ನ ನಾವು ಅನುಭವಿಸ್ಬೋದು. As much as we are prepared, as much as we are rooted down in the gospel and we understand the covenantal message, God will continuously open the doors for us to meet many disciples. ಸೊ ದೇವರು ಸತತವಾಗಿ ನಮಗೆ ಸುವಾರ್ತೆಯ ಬಾಗಿಲುಗಳನ್ನ ತೆರೆದು ತುಂಬಾ ಮುಖ್ಯವಾದ ಶಿಷ್ಯರನ್ನ ನಾವು ಸಂಧಿಸುವಂತೆ ದೇವರು ಸಹಾಯ ಮಾಡ್ತಾರೆ. As well as this time, we went to the Nepal missions, and there was one pastor that we went to her church. Her name is Pastor Sashi. ಕಳೆದ 2 ವಾರಗಳ ಹಿಂದೆ ನಾವು ನೇಪಾಳ್ಗೆ ಸೇವೆಗಾಗಿ ಹೋಗಿದ್ದೆವು. ಅಲ್ಲಿ ಒಂದು ಸ್ತ್ರೀ ಪಾಸ್ಟರ್ ಆಗಿದ್ದಂತಹ ಶಶಿ ಅನ್ನೋರ್ನ ಭೇಟಿಯಾದೆವು. And we met her because actually our evangelist preached the gospel to her daughter. Her daughter is studying here in Australia, and then her daughter came to our church. ಅವರನ್ನ ನಾವು ಹೇಗೆ ಸಂಧಿಸ್ತೀವಿ ಅಂದ್ರೆ, ಆ ಶಶಿ ಅನ್ನೋ ಸೇವಕರ ಮಗಳು ಆಸ್ಟ್ರೇಲಿಯಾದಲ್ಲಿ ಓದ್ತಾ ಇದ್ದಾಳೆ. ಅವ್ರಿಗೆ ನಾವು ಸುವಾರ್ತೆ ಸಾರ್ಲಿಕ್ಕಂತ ಹೋದಾಗ ಸುವಾರ್ತೆ ಸಾರಿದ್ವಿ. ಅದನ್ನ ಅವಳು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಮ್ಮ ಸಭೆಗೆ ಬಂದು ಪ್ರತಿದಿನ ಭಾನುವಾರ ಮತ್ತೆ ಪ್ರಾರ್ಥನೆಗಳಿಗೆ ಭಾಗವಹಿಸ್ತಿದ್ವಿ. So her daughter Sawada came to our church for a few months, and then when her mother came to Australia to visit her, she invited her mother to join us in worship, and her mother is a pastor. ಸೊ ಆ ಒಂದು ಮಗಳು ಸಭೆಗೆ ಬರ್ತಾ ಇತ್ತು. ತಾಯಿ ಮಗಳನ್ನ ನೋಡ್ಬೇಕು ಅಂತ ಆಸ್ಟ್ರೇಲಿಯಾಗೆ ಬಂದಾಗ ತಾಯಿನ ಕೂಡ ನಮ್ಮ ಸಭೆಗೆ ಕರ್ಕೊಂಡು ಬಂತು. ಇಬ್ರು ಸೇರಿ ನಮ್ಮ ಜೊತೆಯಲ್ಲಿ ದೇವ್ರನ್ನ ಆರಾಧಿಸಿದ್ರು. And then through that meeting with her, she invited us, please come to my churches in Kathmandu in Nepal and relay this message to my disciples. ಸೊ ಆ ರೀತಿಯಾಗಿ ನಮಗೆ ಪರಿಚಯವಾದಂತಹ ಆ ಶಶಿ ಎಂಬ ಸೇವಕರು ಹೋಗ್ತಾ ಹೋಗ್ತಾ ನಮ್ಗೆ ಹೇಳೋದ್ರು, ನೀವು ನೇಪಾಳ್ಗೆ ಮತ್ತೆ ಬಂದಾಗ ನಾವು ಕತ್ಮಂಡು ಅನ್ನುವಂತಹ ನೇಪಾಳದ ಒಂದು ರಾಜಧಾನಿ ಪಟ್ಟಣದಲ್ಲಿ ಸೇವೆ ಮಾಡ್ತಾ ಇದ್ದೀವಿ, ನೀವು ಬಂದು ನಮ್ಮನ್ನ ಸಂಧಿಸ್ಬೇಕು, ಈ ಸುವಾರ್ತೆನ ನಮ್ಮ ಸಭೆಯಲ್ಲೂ ಸಾರಬೇಕು ಅಂತ ಕೇಳ್ಕೊಂಡ್ರು. So we never would have expected that through meeting this young woman, this young lady, Sawada, in the evangelism field, that her mother would be a pastor and that many doors will be opened in Nepal. So that means God is always doing his work of salvation. ಯೋಚನೆ ಮಾಡಿ, ನಾವು ಸ್ವಾತ ಸಾರಕ್ಕಂತ ಹೇಳ್ಬಿಟ್ಟು ನಮ್ಮ ಕ್ಷೇತ್ರಗಳಿಗೆ ನಾವು ಹೋಗಿದ್ವಿ. ಹೋದಾಗ ಈ ಸಂವಾದ ಅನ್ನುವಂತ ಒಂದು ಹುಡುಗಿ ಸ್ಟೂಡೆಂಟ್, ಅವಳನ್ನ ನಾವು ಭೇಟಿ ಆಗೋದು, ಅವಳು ಸ್ವಾತ ಸಾರೋದು, ಅವಳು ನಮ್ಮ ಸಭೆಗೆ ಬರೋದು, ಅವಳ ತಾಯಿ ಸೇವಕರಾಗಿ ದೊಡ್ಡ ಸೇವೆ ಮಾಡ್ತಿರುವಂತದ್ದು, ಈ ಒಂದು ಹುಡುಗಿ ಮೂಲಕ ನೇಪಾಳಲ್ಲಿ ಸ್ವಾರ್ಥ ಬಾಗಿಲುಗಳು ತೆರೆಯಬರೋದನ್ನ ನಾವು ಊಹೆನೇ ಮಾಡಿರ್ಲಿಲ್ಲ. ಆದ್ರೆ ದೇವರು ಎಲ್ಲವನ್ನ ಸಿದ್ಧಪಡಿಸಿದ್ರು. So really through our prayer, when we pray holding on to the covenant, like we want the Lord to open the doors for us to save our region, save our nation, then sometimes we don't know the detail that God would do, but it's so amazing how the Holy Spirit works. ಅಂದ್ರೆ ಅನೇಕ ವಿಷಯಗಳು ನಮಗೆ ಗೊತ್ತಿರಲ್ಲ, ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು, ಹೇಗೆ ಇರುತ್ತೆ ಅಂತ ಹೇಳ್ಬಿಟ್ಟು. ಆದ್ರೆ ಪರಿಶುದ್ಧಾತ್ಮನು ಮುಂಚಿತವಾಗಿ ಎಲ್ಲವನ್ನ ನಮಗೋಸ್ಕರ ಸಿದ್ಧಪಡಿಸಿರ್ತಾರೆ. And as well, there's from Acts chapters 23 to 31, it also talks about the time of scheduled prayer. ಇಲ್ಲಿ ಅಪೊಸ್ತಲಕೃತ್ಯಗಳು 23ರಿಂದ 31 ತನಕ ನಾವು ನೋಡೋದಾದ್ರೂ ಕೂಡ ಅದರಲ್ಲಿ ಕೂಡ ಈ ಒಂದು ನಿಗದಿತ ಪ್ರಾರ್ಥನೆ ಬಗ್ಗೆ ಮಾತನಾಡುತ್ತೆ.
So there are many Bible verses that we read, but what the Bible is saying is that when we have that time of scheduled prayer, God is working and God is continuously attaching disciples to us through our prayer or through the places that we go to pray. ಸೊ ಈ ಒಂದು ನಿಗದಿತ ಪ್ರಾರ್ಥನೆ ಮೂಲಕ ನಾವು ತಿಳ್ಕೊಳ್ಳುವಂಥದ್ದು ಏನಂತ ಹೇಳಿದ್ರೆ ದೇವರು ಖಂಡಿತವಾಗ್ಲೂ ಕೂಡ ನಮ್ಮನ್ನ ಮಾರ್ಗದರ್ಶನ ಮಾಡ್ತಾರೆ. ಆ ಪ್ರಾರ್ಥನೆ ಮೂಲಕ ನಿರಂತರವಾಗಿ ನಮ್ಮನ್ನು ನಡೆಸ್ತಾರೆ. And I really love Daniel's heart to open the windows widely and pray just as he did before. That means boldly he is going before God in prayer. ಡ್ಯಾನಿಯಲ್ ಅವ್ರ ಬಗ್ಗೆ ನನಗೆ ತುಂಬಾ ಮುಖ್ಯ ಏನನ್ಸುತ್ತೆ, ತುಂಬಾ ಖುಷಿ ಏನನ್ಸುತ್ತೆ ಅಂತ ಹೇಳಿದ್ರೆ ಆ ಆ ಒಂದು ದಾನಿಯೇಲ ಬಾಗಿಲಿಲ್ಲದ ಕಿಟಕಿಯ ಬಳಿಯಲ್ಲಿ ಆತ ಯಥಾ ಪ್ರಕಾರ ಯಾವ ರೀತಿ ಅವ್ನು ಮಾಡ್ತಿದ್ದೋ ಅದೇ ರೀತಿಯಲ್ಲಿ ಅವನು ಹೋಗಿ ಪ್ರಾರ್ಥನೆ ಮಾಡಿದೆ ಎಂಬುದಾಗಿ ನಾವು ನೋಡ್ತೇವೆ. So in the age of persecution, in the age where, it was there are many nations now as well. Maybe in India too, where you can be persecuted if you preach the gospel or if you pray So, to the ನೀವು Lord ನೋಡ್ಬೋದು Jesus ಒಂದು ವೇಳೆ Christ. ಭಾರತ ದೇಶದಲ್ಲಿ ನೀವು ಬಹಿರಂಗವಾಗಿ ಸುವಾರ್ತೆನ ಸಾರಿದ್ರೆ ಅನೇಕ ಸಮಸ್ಯೆಗಳು, ಹಿಂಸೆಗಳನ್ನ ನೀವು ಎದುರಿಸಬಹುದು. But that is God's method. That is God's inside of the greatest trials, the greatest crisis. God is preparing the greatest blessing. ಆದ್ರೆ ಆ ಒಂದು ಹಿಂಸೆಗಳು, ಆ ಒಂದು ವಿರೋಧಗಳು ಕೂಡ ಸುವಾರ್ತೆ ಒಳಗಡೆ ದೇವರು ನಿಮಗೋಸ್ಕರ ಸಿದ್ಧಪಡಿಸಿರೋದಾಗಿದೆ. So next slide. There is a designated place. There is a place where we can pray as well. ಮತ್ತೆ ನಾವು ಸಮಯದ ಬಗ್ಗೆ ಇಷ್ಟೊತ್ತು ಮಾತಾಡ್ಕೊಂಡ್ವಿ, ಅಂದ್ರೆ ನಿಗದಿತ ಸಮಯ, ಪ್ರಾರ್ಥನೆ ಸಮಯ ಅಂತ. ಈಗ ಮೂರನೇದಾಗಿ ಕೊನೆಯದಾಗಿ ನಾವು ನೋಡುತ್ತಿರುವಂತದ್ದು ಸ್ಥಳವನ್ನು ನಿಗದಿಪಡಿಸಿ ಪ್ರಾರ್ಥಿಸುವುದು ಎಂಬುದಾಗಿ. So Acts 1:12-14. Let's read Acts 1:12-14. ಅಪೊಸ್ತಲರ ಕೃತ್ಯಗಳು 1:12-14 ಓದೋಣ. ಆಗ ಅವರು ಎಣ್ಣೆ ಮರಗಳ ತೋಪು ಎನಿಸಿಕೊಳ್ಳುವ ಗುಡ್ಡದಿಂದ ಯೆರೂಸಲೇಮಿಗೆ ಹಿಂತಿರುಗಿ ಬಂದರು. ಆ ಗುಡ್ಡಕ್ಕೂ ಯೆರೂಸಲೇಮಿಗೂ ಸಬ್ಬತ್ ದಿನದಲ್ಲಿ ಪ್ರಯಾಣ ಮಾಡುವಷ್ಟು ದೂರ. ಅವರು ಅಲ್ಲಿಗೆ ಬಂದು ತಾವು ಇರುತ್ತಿದ್ದ ಮೇಲಂತಸ್ತಿಗೆ ಹೋದರು. ಯಾರೆಂದರೆ ಪೇತ್ರ, ಯೋಹಾನ, ಯಾಕೋಬ, ಅಂದ್ರೆಯ, ಫಿಲಿಪ, ತೋಮ, ಬಾರ್ತೊಲೊಮಾಯ, ಮತ್ತಾಯ, ಅಲ್ಫಾಯನ ಯಾಕೋಬ, ಮತಾಭಿಮಾನಿ ಅನ್ನಿಸಿಕೊಂಡ ಸೀಮೋನ, ಯಾಕೋಬನ ಯೂದ ಇವರೇ. ಇವರೆಲ್ಲರೂ ಏಕಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಕೆಲವು ಮಂದಿ ಹೆಂಗಸರು, ಯೇಸುವಿನ ತಾಯಿಯಾದ ಮರಿಯಳು, ಆತನ ತಮ್ಮಂದಿರು ಅವರ ಸಂಗಡ ಇದ್ದರು. ಆಮೆನ್. Amen. So this is talking about the church gathering in Mark's upper room. ಸೊ ಇಲ್ಲಿ ನಾವು ನೋಡ್ತಿರುವಂತದ್ದು ಸ್ಥಳದ ಬಗ್ಗೆ, ಮಾರ್ಕನ ಮೇಲ್ಮನೆಗೆ ಅಥವಾ ಮೇಲಂತಸ್ತಿಗೆ ಅವರು ಹೋಗಿ ಪ್ರಾರ್ಥನೆ ಮಾಡಿದ್ರು ಎಂಬುದಾಗಿ ನೋಡಿ. And this was an age where you could be imprisoned, you could be killed if you were found giving worship or praying in the name of Jesus Christ. But these disciples didn't care. They staked their life, they gathered together, and they prayed. ಆ ಕಾಲ ಹೇಗಿತ್ತು ಗೊತ್ತಾ? ಆಗ ತಾನೇ ಯೇಸು ಸ್ವಾಮಿನ ಸಿಲುವೆಗೆ ಹಾಕಿದ್ರು. ಅಂತ ಒಂದು ಪರಿಸ್ಥಿತಿಯಲ್ಲೂ ಕೂಡ ಇವರೆಲ್ಲರೂ ಏಕಮನಸ್ಸುಳ್ಳವರಾಗಿ ಮಾರ್ಕನ ಮೇಲ್ಮನೆಗೆ ಬಂದು ಪ್ರಾರ್ಥನೆ ಮಾಡ್ತಾ ಇದ್ರು. So what it's saying is these disciples, if their names are listed there, it means that these disciples were really concluded in the gospel. ಆ ಶಿಷ್ಯರ ಹೆಸರುಗಳು ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. ಯಾಕಂದ್ರೆ ಈ ಶಿಷ್ಯರೆಲ್ಲರೂ ಕೂಡ ನಿಜವಾಗಲೂ ಸುವಾರ್ತೆಯಲ್ಲಿ ತೀರ್ಮಾನಕ್ಕೆ ಬಂದವರಾಗಿದ್ರು. And they considered this gospel more precious than their own life. They didn't care if they go to prison or if they were killed. They said, we have to gather together and pray together. ಎಷ್ಟು ಮಟ್ಟಿಗೆ ಇವರು ತೀರ್ಮಾನ ಮಾಡ್ಕೊಂಡಿದ್ರು ಅಂದ್ರೆ ಸುವಾರ್ತೆ ನಿಮಿತ್ತ ನಾವು ಸೆರೆಮನೆಗಳಿಗೆ ಹೋದ್ರೂ ಪರವಾಗಿಲ್ಲ, ಸುವಾರ್ತೆ ನಿಮಿತ್ತ ನಾವು ಸತ್ರು ಪರವಾಗಿಲ್ಲ ಅನ್ನುವಂತ ಮಟ್ಟಕ್ಕೆ ಅವರು ತೀರ್ಮಾನ ಮಾಡಿಕೊಂಡು ಪ್ರಾರ್ಥನೆಗೋಸ್ಕರ ಒಂದು ಸ್ಥಳದಲ್ಲಿ ಏಕೀಭವಿಸಿದರು. So, some people, they believe in Jesus Christ or they go to church with some kind of motivation or they want to gain something from it. ಅನೇಕರು ಈ ಕಾಲದಲ್ಲಿ ಹೇಗಿದ್ದಾರೆ ಅಂದ್ರೆ ಚರ್ಚ್ಗೆ ಹೋದ್ರೆ ಏನೋ ಸಿಗುತ್ತೆ ಅಂತ ಹೇಳಿ ಯಾವುದೇ ಒಂದು ನಿಜವಾದ ಆರಾಧನೆ ಮಾಡುವಂತಹ, ದೇವರ ವಾಕ್ಯ ಕೇಳುವಂತಹ, ದೇವರಿಗೆ ಮಹಿಮೆ ಸಲ್ಲಿಸುವಂತಹ ಹೃದಯದೊಂದಿಗೆ ಸಭೆಗಳಿಗೆ ಹೋಗ್ತಾ ಇಲ್ಲ. But when a big crisis happens or a big problem comes on the church or on the believers, they all leave. They don't stay around anymore. ಆ ತರ ವಿಶ್ವಾಸಿಗಳು ಸಭೆಯಲ್ಲಿ ಇರೋದಾದ್ರೆ ಏನಾದ್ರೂ ಅವ್ರಿಗೆ ಸ್ವಾರ್ಥ ನಿಮಿತ್ತ ಹಿಂಸೆಗಳು, ವಿರೋಧಗಳು ಎದುರಾಯ್ತು ಅಂದ್ರೆ ಅವ್ರು ಯಾರು ಕೂಡ ಸಭೆಯಲ್ಲಿ ನಿಲ್ಲಲ್ಲ, ಸಭೆಯನ್ನ ಬಿಟ್ಟು ಹೋಗ್ಬಿಡ್ತಾರೆ. That's why the roots of our faith is very important and the color of our faith is really important. ಹಾಗಾಗಿ
ನಮ್ಮ ಒಂದು ಸುವಾರ್ತೆ ಒಳಗಡಿನ ಬೇರುಗಳು ತುಂಬಾ ಮುಖ್ಯ, ಎಷ್ಟು ಆಳವಾಗಿ ಬಿಟ್ಟಿದೀವಿ ಅಂತ. ಮತ್ತು ಆ ಸುವಾರ್ತೆಯ ಬಣ್ಣ ತುಂಬಾ ಮುಖ್ಯ. ಬಣ್ಣ ಬದಲಾಗಬಾರ್ದು, ಅಂದ್ರೆ ಸುವಾರ್ತೆ ಪದೇ ಪದೇ ಬದಲಾಗಬಾರ್ದು, ನಮ್ಮಲ್ಲಿ ಒಂದೇ ಬಣ್ಣ ಇರಬೇಕು. We have to have the correct color of the gospel, which is the gospel of only Christ. ಸೊ ನಮ್ಮೆಲ್ಲರಲ್ಲಿ ಆ ಒಂದೇ ಬಣ್ಣ ಇರಬೇಕು, ಸರಿಯಾದ ಬಣ್ಣ. ಅದು ಯೇಸುವೆ ಕ್ರಿಸ್ತನು ಎನ್ನುವಂತಹ, ಕೇವಲ ಕ್ರಿಸ್ತನು ಎನ್ನುವಂತಹ ಸುವಾರ್ತೆ. And we have to understand about the word movement. So when we are relaying this message, when we raise disciples in the field, this is the word movement, the gospel movement that God desires. ಮತ್ತು ಈ ಒಂದು ಯುಗದಲ್ಲಿ ದೇವರು ಎದುರು ನೋಡ್ತಾ ಇರೋದು ಏನು ಅಂತ ಹೇಳಿದ್ರೆ, ವಾಕ್ಯದ ಚಳುವಳಿ, ಸುವಾರ್ತೆಯ ಚಳುವಳಿ. ಸೊ ದೇವರು ಆಸೆ ಪಡ್ತಿರುವಂತಹ ಈ ಒಂದು ಚಳುವಳಿಗಳನ್ನ ನಾವು ಮಾಡುವರಾಗಬೇಕು. Even for our remnants, you have to consider the gospel more important than your studies, because you have to become the spiritual summit first. ಸೊ ಇಲ್ಲಿರುವಂತ ಉಳಿದವರಿಗೂ ನಾನು ಹೇಳೋದೇನಂದ್ರೆ, ನೀವು ಓದಿ ಏನೋ ಒಂದು ಆಗೋದಕ್ಕೆ ಮುಂಚಿತವಾಗಿನೇ ಆತ್ಮಿಕ ಶಿಖರಗಳಾಗಿ ಮಾರ್ಪಡಬೇಕು. Of course, I'm not saying to, don't want to forget about your studies. You don't have to study. No, you have to study very hard, but spiritually, you have to study with the spiritual power that comes from the gospel. ನೀವ್ಯಾರು ಓದಬಾರ್ದು ಅಂತ ಅಲ್ಲ, ತುಂಬಾ ಕಷ್ಟಪಟ್ಟು ಓದ್ಬೇಕು ನಿಜಾನೇ. ಆದ್ರೆ ಅದರಲ್ಲಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ, ಶಿಕ್ಷಣದಲ್ಲೇ ಪ್ರಾರ್ಥನೆಯೊಂದಿಗೆ ದೇವರಿಗಾಗಿ ದೇವರೊಳಗಡೆ ಓದೋದನ್ನ ರೂಢಿ ಮಾಡ್ಕೊಳ್ಳಿ. So this word movement is about raising the spiritual leaders who are going to lead this age, who are going to lead the world. ಸೊ ಈ ಒಂದು ಯುಗ ದೇವರು ಎಂತವ್ರಿಗೆ ಕೊಡ್ತಾರೆ ಅಂದ್ರೆ, ಆತ್ಮಿಕವಾಗಿ ಶಿಖರವಾಗಿ ಇದ್ದುಕೊಂಡು ಆತ್ಮಿಕವಾಗಿ ನಡೆಸುವಂತವ್ರಿಗೆ ಕೊಡ್ತಾರೆ. So the remnants, you have to have a great vision, like Joseph. He had the great vision of world evangelization. Even though he went as a slave, he went to prison, he never lost hold of his vision because he was rooted in the covenant, in the gospel. ಇಲ್ಲಿರುವಂತ ನೀವು ಯಾರು ಕೂಡ ಮೋಸ ಹೋಗಬಾರದು. ದೇವರ ಒಡಂಬಡಿಕೆಯನ್ನ, ದೇವರ ದರ್ಶನವನ್ನ ಬಲವಾಗಿ ಹಿಡ್ಕೊಳ್ಬೇಕು. ಯೋಸೆಫನನ್ನು ನೋಡಿ, ಅವನ ಜೀವಿತದಲ್ಲಿ ದೇವರ ಲೋಕ ಸುವಾರ್ಥೀಕರಣ ಎಂಬ ದರ್ಶನವನ್ನ ಹಿಡ್ಕೊಂಡಿದ್ದ. ಹಾಗಾಗಿ ಆ ಒಂದು ಯೋಸೆಫನ ಜೀವಿತದಲ್ಲಿ ಎಷ್ಟೇ ಕಷ್ಟಗಳು ಬಂದ್ರು, ಅವಮಾನಗಳನ್ನು, ಮನೆಯಲ್ಲಿ ಸಮಸ್ಯೆ ಇತ್ತು, ಪೋಟಿಫರ್ ಮನೆಯಲ್ಲಿ ಸಮಸ್ಯೆ ಇತ್ತು, ಸೆರೆಮನೆಗೆ ಹಾಕಲ್ಪಟ್ಟ, ಆದ್ರೂ ಅವನು ಒಡಂಬಡಿಕೆನ ಬಲವಾಗಿ ಹಿಡ್ಕೊಂಡಿದ್ರಿಂದ, ದೇವರ ದರ್ಶನವನ್ನು ಹಿಡ್ಕೊಂಡಿದ್ರಿಂದ ಅವನಿಗೆ ಇದು ಯಾವುದ್ರಿಂದಲೂ ಕದಲಿಲ್ಲ. And Satan always gives us unbelief to lose hold of that covenant, and he wants to give you other priorities, but you have to pray. That's why the message is that prayer is a spiritual science. Continuously pray to break down the forces of darkness. ಸೊ ನಾವು ಸುವಾರ್ತೆಯನ್ನ, ಪ್ರಾರ್ಥನೆಯನ್ನು ಹಿಡ್ಕೊಳ್ಳದೆ ಬೇರೆ ವಿಷಯಗಳನ್ನ ಮುಖ್ಯವಾಗಿ ಹಿಡ್ಕೋಬೇಕು ಅಂತ ಸೈತಾನನ ಏನ್ ಮಾಡ್ತಾನೆ, ಬೇರೆ ಅವುಗಳನ್ನ ತುಂಬಾ ಮುಖ್ಯ ಅಂತ ತೋರಿಸ್ಕೊಡ್ತಾನೆ. ಹಾಗಾಗಿ ನಾವ್ ಯಾರು ಕೂಡ ಅದರಿಂದ ವಂಚನೆಗೆ ಒಳಗಾಗಬಾರದು, ಪ್ರಾರ್ಥಿಸುವರಾಗಿರ್ಬೇಕು. So I really want the remnants to have a priority. You should have, what is the most important thing in my life? What is the most important thing for me? It is your salvation. It is your spiritual blessing that God gave you as a child of God. ಸೊ ಇಲ್ಲಿರುವಂತ ಎಲ್ಲ ಉಳಿದವ್ರಿಗೆ ನಾನು ಹೇಳುವಂತದ್ದು, ನಿಮ್ಮ ಜೀವನದಲ್ಲಿ ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ ಅನ್ನೋದು. ಸೊ ನೀನು ರಕ್ಷಣೆ ಹೊಂದಿರುವಂತಹ ದೇವರ ಮಗು, ದೇವರ ಒಂದು ಆತ್ಮಿಕ ಆಶೀರ್ವಾದಗಳು ನಿನ್ನಲ್ಲಿದೆ, ದೇವರ ಆತ್ಮನು ನಿನ್ನಲ್ಲಿ ಇದ್ದಾನೆ ಅನ್ನೋದು ಅತ್ಯಂತ ಪ್ರಾಮುಖ್ಯವಾದದ್ದು. And God didn't just save you, God called you as well to be the evangelist, to be the one to share this gospel wherever you go, to all people. ದೇವರು ಸುಮ್ಮನೆ ನಿನ್ನನ್ನ ರಕ್ಷಿಸಿ ಸುಮ್ಮನೆ ಬಿಟ್ಬಿಟ್ಟಿಲ್ಲ, ಆದ್ರೆ ಈ ಒಂದು ಸುವಾರ್ತೆಯ ಮೂಲಕ ಅನೇಕರನ್ನ ರಕ್ಷಿಸಬೇಕು ಅಂತ ಹೇಳ್ಬಿಟ್ಟು ನಿನ್ನನ್ನ ಕರೆದಿದ್ದಾರೆ. So as well, Acts 12:1-19. ಅಪೊಸ್ತಲಕೃತ್ಯಗಳು 12:1-19 ಕೂಡ ನಾವು ನೋಡಬಹುದು. But we'll read verse 6-7. 6-7 ಮಾತ್ರ ಓದ್ಕೊಳ್ಳೋಣ. 5-7. 5-7. Acts 12:5-7. ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಹೆರೋದನು ಅವನನ್ನು ಜನರ ಮುಂದೆ ತರಿಸಬೇಕೆಂದಿದ್ದ ದಿವಸದ ಹಿಂದಿನ ರಾತ್ರಿಯಲ್ಲಿ ಪೇತ್ರನು 2 ಸರಪಣಿಗಳಿಂದ ಕಟ್ಟಲ್ಪಟ್ಟವನಾಗಿ 2 ಸಿಪಾಯಿಗಳ ನಡುವೆ ನಿದ್ದೆ ಮಾಡುತ್ತಿದ್ದನು. ಕಾವಲುಗಾರರು ಬಾಗಿಲ ಮುಂದೆ ನಿಂತು ಸೆರೆಮನೆಯನ್ನು ಕಾಯುತ್ತಿದ್ದರು. ಪಕ್ಕನೆ ಕರ್ತನ ದೂತನು ಪೇತ್ರನೆದುರಿಗೆ ನಿಂತನು. ಅವನಿದ್ದ ಕೋಣೆಯಲ್ಲಿ ಬೆಳಕು ಹೊಳೆಯಿತು. ಅವನು ಪೇತ್ರನನ್ನು ಪಕ್ಕೆ ತಟ್ಟಿ ಎಬ್ಬಿಸಿ, ತಟ್ಟನೆ ಏಳು ಅಂದನು. ಆಗಲೇ ಅವನ ಕೈಗಳಿಗೆ ಹಾಕಿದ್ದ ಸರಪಣಿಗಳು ಕಳಚಿ ಬಿದ್ದವು. ಆಮೆನ್.
ಆಮೇಲೆ Amen. So, verse 5 that Peter was in prison, but the church kept praying to God for him. And then Lord sent his angels to Peter to release him from the prison. ಇದರಿಂದ ನಾವು ನೋಡ್ತೀವಿ ಪೇತ್ರನು ಸ್ವಾರ್ಥ ನಿಮಿತ್ತ ಸೆರೆಯಲ್ಲಿ ಹಾಕಲ್ಪಟ್ಟಿದ್ದ. ಆದ್ರೆ ಸಭೆಯವರೆಲ್ಲರೂ ಸೇರಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ರು ಅಂತ ದೇವರು ತನ್ನ ದೂತನನ್ನ ಕಳಿಸಿ ಅವನನ್ನ ಅಲ್ಲಿಂದ ಬಿಡಿಸಿದ್ದಾರೆ ಎಂಬುದಾಗಿ. Yeah, so this is not just giving us a good story or a nice, oh, this is what happened. The this is making us realize that we are the witness, that we can receive this same blessing as well. ಸೊ ಇದೇನೋ ಒಂದು ಕಟ್ಟು ಕತೆ ಅಲ್ಲ, ಇದು ಖಂಡಿತ ನಡೆದಿರುವಂತದ್ದು. ಇದನ್ನ ನಾವು ನಂಬಿ ಮಾಡೋದಾದ್ರೆ ನಾವು ಕೂಡ ಇದನ್ನ ಹೊಂದಿಕೊಳ್ಬಹುದು. So whatever happened in the Bible, when they healed the sick, they healed the crippled man, the Red Sea split, Jericho walls crumbled. It is not in the Bible. It's saying that is my blessing, that is my answer as well. God can do the same thing for me. ಸೊ ಇಲ್ಲಿ ಎರ್ಕೋ ಗೋಡೆ ಬಿದ್ದಿದ್ದು, ಕೆಂಪು ಸಮುದ್ರ ಎರಡಾಗಿದ್ದು, ಈಗ ಕುಂಟರು ನಡೆದಿದ್ದು, ಕುರುಡರು ನೋಡಿದ್ದು, ಇದೆಲ್ಲ ಅದ್ಭುತಗಳು ಸ್ವಸ್ಥತೆಗಳು ಆಗಿರ್ಬೋದು. ಆದ್ರೆ ಇದನ್ನ ದೇವರು ಮಾಡ್ತಾರೆ. ದೇವರ ಮಕ್ಕಳಿಗೋಸ್ಕರ ಆತನೇ ಇದನ್ನ ಮಾಡೋರಾಗಿದ್ದಾರೆ. So Abraham, Isaac, Moses, Peter, they were people of the covenant, and the same God who worked for them is the same God that we believe in today. ಅಬ್ರಾಮ, ಇಸಾಕ, ಯಾಕೋಬ ಈ ತರ ಹೊಸ ಒಡಂಬಡಿಕೆಯಲ್ಲಿ ಇರುವಂತಹ ಶಿಷ್ಯರು, ಇವರೆಲ್ಲರೂ ದೇವರ ಶಿಷ್ಯರಾಗಿದ್ರು. ಅವರ ಜೀವನದಲ್ಲಿ ದೇವರು ಮಾಡಿದ ಕಾರ್ಯಗಳು ಇವತ್ತಿಗೂ ನಿನ್ನ ಜೀವನದಲ್ಲೂ ಮಾಡ್ತಾರೆ. And last Bible verse, Matthew 18:19 to 20. ಕೊನೆಯದಾಗಿ ಪ್ರಾರ್ಥನೆ ಮಾಡುವ ಇತರರ ಜನರೊಂದಿಗೆ ಸೇರಿ ನಾವು ಪ್ರಾರ್ಥಿಸಬೇಕು ಅಂತ ಮತ್ತಾಯ 18, 19, 20 ಓದ್ಕೊಳ್ಳೋಣ. ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದು ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ. ಯಾಕಂದರೆ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ. ಆಮೆನ್. Amen. So surely when we gather together and we have the same prayer topic, same covenant, God will answer our prayers. ಸೊ ಇಲ್ಲಿ ಇಬ್ಬರು ಮೂವರು ಸೇರಿ ಒಂದೇ ಒಡಂಬಡಿಕೆಯನ್ನ, ಒಂದೇ ಸುವಾರ್ತೆಯನ್ನ ಹಿಡ್ಕೊಂಡು ಪ್ರಾರ್ಥನೆ ಮಾಡೋದಾದ್ರೆ ಖಂಡಿತ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ತಾರೆ. ಓನ್ಲಿ 1 minute ಲೆಫ್ಟ್. Failure in prayer is failure in your spiritual life. ಸೊ ಇಲ್ಲಿ ಜಾನ್ ಕ್ಯಾಲ್ವಿನ್ ಅನ್ನುವಂಥವ್ರು ಹೇಳ್ತಾರೆ, ಪ್ರಾರ್ಥನೆಯಲ್ಲಿನ ವಿಫಲತೆಯು ನಿಮ್ಮ ಆತ್ಮಿಕ ಜೀವನದಲ್ಲಿ ವಿಫಲತೆ ಎಂಬುದಾಗಿ. So remnants, let's have victory all week through prayer and have victory in your spiritual life. ಸೊ ವಾರ ಪೂರ್ತಿ ಇಲ್ಲಿರುವ ಎಲ್ಲರೂ ಕೂಡ ಪ್ರಾರ್ಥನೆಯಲ್ಲಿರಿ ಮತ್ತೆ ಆತ್ಮಿಕ ಜೀವಿತದಲ್ಲಿ ಜಯ ಹೊಂದಿ. And we will start the new message next week. So let's finish with prayer. ಮುಂದಿನ ವಾರ ಹೊಸ ಸಂದೇಶವನ್ನು ಕೇಳೋಣ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಈ ವಾಕ್ಯದಿಂದ ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರ. ಇಲ್ಲಿರುವಂತ ನಮ್ಮೆಲ್ಲರನ್ನ ಕೂಡ ಬಲಪಡಿಸಿ ಆಶೀರ್ವದಿಸಿ ನಿಮ್ಮ ನಾಮ ಮಹಿಮೆ ಹೊಂದಲಿ. ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೆನ್. ಆಮೆನ್.